ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಹಣ್ಣುರುಳಿಕಾಯಿ ಬಳಸಿ ಹಣ್ಣುರುಳಿಕಾಯಿ ಹುಳಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ಮಾಡೋದು ತುಂಬ ಸುಲಭ. ಹಣ್ಣುರುಳಿಕಾಯಿ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಅದು ಹೇಗಿರುತ್ತೆ ಅಂತ ನಾವು ಇಮೇಜ್ ತೋರಿಸ್ತೀವಿ. ನೋಡಿ ಹಣ್ಣುರುಳಿಕಾಯಿ ಅಂದರೆ ಇದು ಒಣಗೋಗಿರುವ ಇದು ಬೀನ್ಸ್ ಹುರುಳಿಕಾಯಿ. ಅದನ್ನು ನಾವು ಅದರೊಳಗಡೆ ಇರೋ ಬೀಜನ ಬಳಸ್ಕೊಂಡು ಹುಳಿ ಮಾಡೋದು. ಮೊದಲು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಹಿಡಿ ಆಗುವಷ್ಟು ಹಾಕ್ಕೊಳ್ಳಿ. ಈ ಹುಳಿಗೆ ನೀವು ಎಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತೀರೋ ಅಷ್ಟು ರುಚಿಯಾಗಿರುತ್ತೆ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಣ್ಣು ಹುರುಳಿಕಾಯಲ್ಲಿ ಪಲ್ಯನೂ ಮಾಡ್ತಾರೆ, ಹುಳಿ ಮಾಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ತುಂಬ ಜನಕ್ಕೆ ಹಣ್ಣು ಹುರುಳಿಕಾಯಿ ಅಂದರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇಮೇಜ್ ಹಾಕಿ ತೋರಿಸಿದ್ವಿ ಹಣ್ಣು ಹುರುಳಿಕಾಯಿ ಅಂದರೆ ಇದು ಅಂತ. ಈ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಹಣ್ಣು ಹುರುಳಿಕಾಯಿ ಹುಳಿನ ನೀವು ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟು ರುಚಿಯಾಗಿರುತ್ತೆ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ತೆಂಗಿನಕಾಯಿ ಸಾರು, ಬೇಳೆ ಸಾರು ಅಥವಾ ಬಸ್ಸಾರು ಅದೆಲ್ಲ ಮಾಡಿ ಮಾಡಿ ಬೋರ್ ಹೊಡೆದ್ಬಿಟ್ಟಿದ್ರೆ ಈ ಥರನೂ ಟ್ರೈ ಮಾಡಿ ನೋಡಿ. ಇದೆಲ್ಲನೂ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಹಿರ್ಕೊಳ್ಳಿ. ನಂತರ ಇದಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೋಸ್ ಹಾಕಿಕೊಳ್ಳಿ. ಟೊಮೆಟೋಸ್ ನಾವು ಒಂದು ಬಳಸಿದ್ದೀವಿ ಅಷ್ಟೇ. ಟೊಮೆಟೋಸ್ ಹಾಕಿಕೊಂಡು ಅದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಅದು ಟೊಮೆಟೋಸ್ ಎಲ್ಲನೂ ಜ್ಯೂಸಿ ಆಗಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಪ್ರೋಸೆಸ್ಸಲ್ಲಿ ನಾವು ಇದನ್ನೆಷ್ಟು ಹುರ್ಕೊತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನಾವು ಫಾಸ್ಟಾಗಿ ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಜೋರಾಗಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅವ್ರು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಈ ಥರ ಹುರ್ಕೊಂಡು ಇದನ್ನು ಹಾರಕ್ಕೆ ಬಿಡಿ. ಇದು ಸ್ವಲ್ಪ ಹಾರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಕೊಬೇಕು. ಹಾರಲಿ ಅದು ಸ್ವಲ್ಪ. ನಂತರ ಒಂದು ಕುಕ್ಕರಿಗೆ 1-2 ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಇದು ನಾವು ಫಸ್ಟ್ ಹಣ್ಣು ಹುರುಳಿಕಾಯಿನ ಮತ್ತು ಆಲೂಗಡ್ಡೆನ ಒಂದು ಬದನೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ನಂತರ ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅನ್ನಬೇಕು. ಹಣ್ಣು ಹುರುಳಿಕಾಯಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ರೋಟೀನ್ ರಿಚ್ ಇರುತ್ತೆ. ವಿಟಮಿನ್ ಬಿ, ಐರನ್ನು, ಜಿಂಕು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಇವೆಲ್ಲ ಇರುತ್ತಂತೆ. ತುಂಬ ಒಳ್ಳೆಯದಂತೆ ಮೈಗೆ. ಅವಾಗವಾಗ ವಾರಕ್ಕೆ ಒಂದು ಸರಿ ಈ ಥರ ಮಾಡ್ಕೊಂಡು ತಿಂದರೆ ನಮ್ಗೆ ಇವೆಲ್ಲನೂ ಬಾಡಿಗೆ ಸೇರುತ್ತೆ ಅಂತ ಅಷ್ಟೇ. ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಇದರಲ್ಲಿ ನೀವು ಪಲ್ಯನೂ ಮಾಡ್ಕೊಬಹುದು, ಈ ಥರ ಹುಳಿನೂ ಮಾಡ್ಕೊಬಹುದು. ಹುಳಿನಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ, ಪಲ್ಯನೂ ಅಷ್ಟೇ, ಪಲ್ಯನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಈ ಹಣ್ಣು ಹುರುಳಿಕಾಯಲ್ಲಿ ಪಲ್ಯ ಮಾಡೋದು ಹೇಗೆ ನಾವು ಅಂತ ತೋರಿಸ್ತೀವಿ. ಇದು ಕರಿಬೇವೆಲ್ಲನೂ ಚಿಟಪಟ ಅಂದ ನಂತರ ಹಣ್ಣು ಹುರುಳಿಕಾಯಿ ನಾವು ಬಿಡಿಸಿಟ್ಕೊಂಡಿರ್ತೀವಲ್ವ, ಒಂದೊತ್ತಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ. ನಂತರ ಆಲೂಗಡ್ಡೆ ಒಂದು ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ. ನಂತರ ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀವಿ. ದಪ್ಪ 4 ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಬದನೆಕಾಯಿನ ಮತ್ತು ಆಲೂಗಡ್ಡೆನ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸತಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಆದ್ರೆ ಇದು ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದು. ಇದೆಲ್ಲ ಒಂದ್ಸತಿ ಎಣ್ಣೆಯಲ್ಲಿ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಗುಬ್ಬ ಅನ್ನಬೇಕು ಅದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಇದನ್ನು ನಾವು ಮುಚ್ಚಳ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ತೀವಲ್ವ, ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು. ನಂತರ ಇದು ಮುಳುಗೋವಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಲು ಬಿಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಲು ಬಿಡಿ. ಅದು ಕೂಗೋ ಅಷ್ಟರಲ್ಲಿ ಕುಕ್ಕರು ಇಲ್ಲಿ ನಾವು ಲೈಟ್ ಮಸಾಲ ರುಬ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ 1-2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ. ನಂತರ ಸಾಂಬಾರು ಪುಡಿ 1.5 ಸ್ಪೂನು, ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ 1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಂತರ ಅರಿಶಿಣದ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ಬಿಟ್ಟು ಕೊಂಡಿರ್ತೀವಲ್ವ ಈರುಳ್ಳಿನೆಲ್ಲ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಕ್ಕೆ ಸ್ವಲ್ಪ ಫುಲ್ಲು ನುಣ್ಣಕ್ಕೆ ಮಾಡ್ಕೊಬೇಡಿ, ಸ್ವಲ್ಪ ನುಣ್ಣಕ್ಕೆ ಮಾಡ್ಕೊಳ್ಳಿ. ನಂತರ ಇದು ನಾವು ಕುಕ್ಕರ್ ಇಟ್ಟಿರ್ತೀವಲ್ವ, ಅದು ಚೆನ್ನಾಗಿ ಕೂಗಿದೆ. ಅದು
ನೋಡಿ ಈ ಥರ ಇರ್ತೀವಲ್ವಾ, ಆ ಮಸಾಲೆನ ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಕೊತ ಕೊತ ಅನ್ನಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ನಾವು ಅದೇ ಮಸಾಲೆ ಪೌಡರೆಲ್ಲ ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಹುರಿದಿರೋದನ್ನ ಹಾಕ್ಕೊಂಡಿರ್ತೀವಲ್ವ, ಅದ್ರ ಜೊತೆಗೇ ಒಂದೇ ಒಂದು ಇಡಿ ಆಗುವಷ್ಟು ಕೊಬ್ಬರಿ ಕಾಯಿ ಫ್ರೆಶ್ ಕೊಕೊನೆಟ್ ಹಾಕ್ಕೊಳ್ಳಿ. ಅದು ಮಿಸ್ ಆಗಿದೆ ವಿಡಿಯೋನಲ್ಲಿ, ಅದನ್ನು ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ. ನಂತರ ರುಬ್ಕೊಂಡಿರುವ ಮಸಾಲೆನ ಹಾಕ್ಬಿಟ್ಟು ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು. ಇದು ತುಂಬ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ಳಿ. ಕುದಿತಾ ಕುದಿತಾ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಹುಳಿ. ಅಷ್ಟೇ, ಹಣ್ಣುರುಳಿಕಾಯಿ ಹುಳಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ. ಈ ಹಣ್ಣುರುಳಿಕಾಯಿ ಚಪಾತಿ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.